ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ರಾಯರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಜರ್ನಿ ಆಫ್ ಕೃಷ್ಣ ಬ್ಲಾಗ್ಸ್. ಇವತ್ತು ಆ್ಯಕ್ಚುಲಿ ನಮ್ಮ ತಂಗಿ ಮಗ ವಿಷ್ಣು ಅವ್ರದ್ದು ಇಲ್ಲೇ ಮತ್ತಿಕೆರೆ ಗೋಕುಲ್ ಎಕ್ಸ್ಟೆನ್ಷನ್ ಹತ್ರ ಮನೆ ಬರ್ತ್ಡೇ ಇರೋದ್ರಿಂದ ಹೋಗ್ತಾ ಇದ್ದೀನಿ. ಓಕೆ, ಇದೇ ನಮ್ಮ ತಂಗಿ ಮನೆ. ಇದು ಬಾವರ್ದು ಸ್ವಂತ ಮನೆ. ಆ್ಯಕ್ಚುಲಿ ಅವ್ರು ಮಧ್ಯಾಹ್ನನೇ ನಮ್ಮ ಮನೆಯಿಂದ ಎಲ್ಲ ಬಂದಿದ್ದಾರೆ, ಅಮ್ಮ ಪೂಜೆ ಎಲ್ಲ. ಓಕೆ, ಬನ್ನಿ ನೋಡೋಣ, ಒಳಗಡೆ ಹೋಗೋಣ. ನಾನು ಸ್ವಲ್ಪ ಲೇಟ್, ಹೊರಗಡೆ ಕೆಲಸ ಇತ್ತು, ಸಂಜೆ ಲೇಟಾಗಿ ಬಂದೆ. ಬನ್ನಿ. ಇದು ಹಾಲು. ಇಲ್ಲಿ ನಮ್ಮಮ್ಮ ಮತ್ತೆ ನಮ್ಮ ವಿಷ್ಣು ಅವ್ರ ಅಜ್ಜಿ ಕೂತಿದ್ದಾರೆ. ಓಕೆ, ಮೇಲೆ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರು. ಓಕೆ, ಮೇಲೆ ನೋಡೋಣ ಯಾರ್ಯಾರಿದ್ದಾರೆ. ಇಲ್ಲೇ ನಮ್ಮ ಹಾಯ್ ಅನ್ವಿಕ. ಆ್ಯಕ್ಚುಲಿ ವಿಷ್ಣುದು ಇವತ್ತು ಹ್ಯಾಪಿ ಬರ್ಡೇ ವಿಷ್ಣು. ಓಕೆ, ಆಲ್ರೆಡಿ ಎಲ್ಲ ಬೆಳಿಗ್ಗೆ ಮಧ್ಯಾಹ್ನನೇ ಬಂದಿದ್ದಾರೆ. ಏನು ವಿಷ್ಣು ಬರ್ಡೇ ಸ್ಪೆಷಲ್ಲು? ಬರ್ಡೇ ಸ್ಪೆಷಲ್ ಬಿರಿಯಾನಿ. ಅಣ್ಣಗೆ ವಿಶ್ ಮಾಡ್ದ ಪಪ್ಪು? ಮಾಡಿದೆ. ಮಾಡು, ವಿಶ್ ಮಾಡು. ಥ್ಯಾಂಕ್ ಯು. ಕೈ ಕೊಡಬೇಕು, ಬೈ ಹಂಗೆ ಹೇಳ್ಬಾರ್ದು. ಥ್ಯಾಂಕ್ ಯು. ಓಕೆ, ಎಲ್ಲ ಆದಮೇಲೆ ನನಗೂ ಸ್ವಲ್ಪ ಬಿರಿಯಾನಿ ಹಾಕ್ಕೊಟ್ರು. ಓಕೆ, ತಿಂದೆ. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಇದಾದ್ಮೇಲೆ ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಸ್ವಲ್ಪ ಕೂತಿದ್ವಿ. ಸೊ ಇದಾದ್ಮೇಲೆ ನಮ್ಮ ಗಗನ ನಮ್ಮ ವಿಷ್ಣು ಮಾಡೋಂಥ ವರ್ಕೌಟ್ ಮಾಡೋಂಥ ಡಂಬಲ್ಸ್ಗಳನ್ನ ಇಟ್ಕೊಂಡು ಅವಳು ಟ್ರೈ ಮಾಡ್ತಾ ಇದ್ದು, ಹೇಗೆ ವಿಷ್ಣು ಮಾಡ್ತಾನೆ ಅಂತ ಎಲ್ಲ ಡೀಟೇಲ್ಸ್ ಕೇಳ್ಕೊತಾ ಇದ್ದು. ಇದಾದ್ಮೇಲೆ ನಾವು ಮೇಲ್ಗಡೆ ಒಂದು ಟ್ಯೂಷನ್ ಮಾಡೋಕ್ಕೆ ಅಂತಾನೆ ಒಂದು ಹಾಲ್ನ ಇದು ಮಾಡ್ಕೊಂಡಿದ್ದಾರೆ ನಮ್ಮ ಸಿಸ್ಟ್ರು. ಸೊ ಇದು ಬರೀ ಟ್ಯೂಷನ್ ಮಾಡೋಕ್ಕೆ ಅಂತ. ಆ್ಯಕ್ಚುಲಿ ಅವ್ರು ಬಂದು ಬಿ ಎಡ್ ಬಂದು ಬಿ ಎಡ್ ಮತ್ತು MS ಸಿ ಮಾಡಿ ಸೊ ಅಪ್ ಟು 10th ಟ್ಯೂಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಆಲ್ರೆಡಿ ಅಲ್ಲಿ ಟ್ಯೂಷನ್ ಮಾಡೋ ಹಾಲ್ ಚೆನ್ನಾಗಿರೋದ್ರಿಂದ ನಾವು ಫಂಕ್ಷನ್ ಬರ್ತ್ಡೇನ ಇಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಸೊ ಡಿಸೈಡ್ ಮಾಡಲ್ಲಿರೋ ಮಕ್ಳುಗಳೆಲ್ಲ ಸ್ವಲ್ಪ ಬಲೂನ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಸೊ ನಾನು ಜೊತೆಲಿ ಸೇರ್ಕೊಂಡು ಸ್ವಲ್ಪ ಬಲೂನ್ಸ್ ಎಲ್ಲ ಹ್ಯಾಂಗ್ ಕಟ್ಟಿ ಎಲ್ಲ ಇದು ಮಾಡಿ ಡಿಸೈನ್ಸ್ ಎಲ್ಲ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ವಿಷ್ಣುಗೆ ಇದೆಲ್ಲ ಇಷ್ಟ ಇಲ್ಲ, ಬಟ್ ಆದರೂ ಏನೋ ನಾವು ಮಕ್ಕಳು ಅಂದರೆ ಸ್ವಲ್ಪ ಬಲೂನ್ಸ್ ಎಲ್ಲ ಇರಲೇಬೇಕು ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಎಲ್ಲ ಕಟ್ತಾ ಇದ್ದೆ. ಸೊ ಡೆಕೋರೇಷನ್ಸ್ ಎಲ್ಲ ಮುಗಿದ್ಮೇಲೆ ಕಟ್ಟಿಂಗ್ ಮಾಡೋಕ್ಕೆ ಟೇಬಲ್ಲು ಮತ್ತು ಕೇಕ್ ಎಲ್ಲ ರೆಡಿ ಮಾಡ್ಕೊಂಡು ಟೇಬಲ್ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಜೊತೆಗೆ ಸಿಸ್ಟರ್ಸ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಆ್ಯಕ್ಚುಲಿ ಮಕ್ಳುಗಳಿಗೆಲ್ಲ ಬಲೂನ್ಸ್ ಇದ್ರೇ ಒಂದು ಅಟ್ರಾಕ್ಷನು, ಅದೇನೋ ಒಂದು ಸೆಲೆಬ್ರೇಷನ್ ಮಾಡಿದ್ಕೊಂಡು ಇದಿರುತ್ತೆ. ಸೊ ಅದಕ್ಕೆ ಜಾಸ್ತಿ ಬಲೂನ್ ಯೂಸ್ ಮಾಡ್ದೆಲ್ಲ ಸ್ವಲ್ಪ ಬಲೂನಲ್ಲೇ ಡೆಕೋರೇಷನ್ ಮಾಡಿದ್ವಿ. ಸಂಡೇ ಇರೋದ್ರಿಂದ ಮಕ್ಳುಗಳೆಲ್ಲ ಸೇರಿದ್ರು. ಇದೆಲ್ಲ ಸ್ವಲ್ಪ ಟ್ಯೂಷನ್ಸ್ ಮಕ್ಳುಗಳು ಎಲ್ಲ ಇನ್ವಾಲ್ವ್ ಆಗಿದ್ರು ಫಂಕ್ಷನ್ ಇದಕ್ಕೆ. ಜೊತೆಗೆ ನಮ್ಮ ವಿಷ್ಣು ಫ್ರೆಂಡ್ಸ್ಗಳೆಲ್ಲ ಸೇರಿದ್ರು. ಇದಿಲ್ಲೇ ಮತ್ತಿಕೆರೆಯಲ್ಲೇ ಅಮ್ಮ ಪೇಸ್ಟಿಸ್ ಅಂತ ಹೇಳ್ಬಿಟ್ಟು ಆ ಕೇಕ್ ಬಂದಿದ್ರು. ಸೊ ನಾರ್ಮಲಾಗಿ ಸಿಂಪಲಾಗಿ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತು. ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಸೇರೋ ಅಂಥ ಟೈಮ್ ಆಗಿತ್ತು. ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಎಲ್ಲ ಫ್ರೆಂಡ್ಸ್ಗಳು ಬಂದು ಸೇರೋ ಅಂಥ ಟೈಮ್ ಆಗಿತ್ತು. ಕೆಲವು ಟ್ಯೂಷನ್ಸ್ ಮಕ್ಳುಗಳೆಲ್ಲ ಬಂದಿದ್ರು ಆಲ್ರೆಡಿ ವಿಷ್ಣುಗೆ ವಿಶ್ ಮಾಡೋಕ್ಕೆ ಅಂತಾನೆ. ಸೊ ಹಂಗೆ ಎಲ್ಲ ಮಕ್ಳುಗಳು ಬಂದಿರೋದ್ರಿಂದ ಸೊ ಎಲ್ಲರೂ ಸೇರಿ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ಒಂದು ಈವ್ನಿಂಗ್ ಒಂದು ಮೇಲೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ವಿ. ಅನ್ವಿಕಾನು ಸ್ವಲ್ಪ ಅವಳಿಗೂ ಒಂಥರ ಫಸ್ಟ್ ಟೈಮು ಇಷ್ಟು ಜನ ಒಟ್ಟಿಗೆ ಫ್ರೆಂಡ್ಸ್ಗಳನ್ನೆಲ್ಲ ನೋಡಿ, ಅವರು ವಿಷ್ಣು ಫ್ರೆಂಡ್ಸ್ ಆಗಿರ್ಬೋದು, ಟ್ಯೂಷನ್ ಫ್ರೆಂಡ್ಸ್ ಎಲ್ಲ ಮಕ್ಳುಗಳ ಜೊತೆ ಮಿಂಗಲ್ ಆಗಿ ಅವಳು ಸ್ವಲ್ಪ ಎಲ್ಲರ ಜೊತೆ ಆಟಾಡ್ತಾ ಇದ್ಲು. ಈಗ ಕೇಕ್ ಎಲ್ಲ ರೆಡಿ ಆಗಿದೆ. ಪಾಪ ವಿಷ್ಣು ಇನ್ನೊಂದು ಸ್ವಲ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದ. ಸೊ ಎಲ್ಲರೂ ಒಟ್ಟಿಗೆ ಬರಲಿ ಕಟ್ ಮಾಡೋಣ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಇನ್ನೂ ಸ್ವಲ್ಪ ಒಂದು 2-3 ಜನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಬರಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಬಂದಾಗಲೇ ಒಟ್ಟಿಗೆ ಕಟ್ ಮಾಡೋಣ ಅಂತ. ವಿಷ್ಣು ಬಂದು ಫಾರ್ಮಲ್ಸ್ ಶರ್ಟು ಪ್ಯಾಂಟ್ ಹಾಕಿ ಸ್ವಲ್ಪ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದ. ನೋಡೋಕ್ಕೂ ಚೆನ್ನಾಗಿತ್ತು. ಸೊ ಎಲ್ಲ ಫ್ರೆಂಡ್ಸ್ಗಳು ಒಟ್ಟಿಗೆ ಸೇರೋದ್ರಿಂದ ವಿಷ್ಣು ಸ್ವಲ್ಪ ಎಲ್ಲರ ಜೊತೆ ಮಾತಾಡ್ಕೊಂಡೆ ಹಾಗೆ ಟೈಮ್ ಇದು ಮಾಡ್ತಾ ಇದ್ದ. ಸೊ ಸಂಜೆ ಆಗಿರೋದ್ರಿಂದ ಅಟ್ಮಾಸ್ಫಿಯರು ಚೆನ್ನಾಗಿತ್ತು. ಎಲ್ಲರೂ ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಹಾಗೆ ಆಟೆ ಹೊಡ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಸಿಸ್ಟರ್ಸ್ ಎಲ್ಲ ಫೋಟೋ ಸೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಅವರು ಫೋಟೋಗಳೆಲ್ಲ ತೆಗಿತಾ ಇದ್ರು.
ಸೊ ಇನ್ನೊಂದು ಇಬ್ರು ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದ ವಿಷ್ಣು. ಸೊ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಫೋಟೋ ಸೆಕ್ಷನ್ಸ್ ಎಲ್ಲ ನಡೀತು. ಮಕ್ಳುಗಳೆಲ್ಲ ಒಟ್ಟಿಗೆ ನಿಂತ್ಕೊಂಡು ಫೋಟೋ ಸೆಕ್ಷನ್ಸ್ ಮಾಡ್ಕೋತಾ ಇದ್ರು. ನಮ್ಮ ಅನ್ವಿಕನು ಎಲ್ಲರ ಜೊತೆನೂ ಫ್ರೆಂಡ್ಸ್ ಆಗಿ ಜೊತೆಗೆ ಫೋಟೋ ಎಲ್ಲ ಪೋಸ್ ಕೊಡ್ಕೊಂಡು ಎಲ್ಲರ ಜೊತೆನೂ ಮಿಂಗಲ್ ಆಗಿ ಆಟ ಆಡ್ಕೊಂಡಿದ್ಲು. ಆಕ್ಚುಲಿ ನಮ್ ಗಗನ ಸ್ವಲ್ಪ ಫೋಟೋ ವಿಡಿಯೋ ಅಂದ್ರೆ ಸ್ವಲ್ಪ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಅವಾಯ್ಡ್ ಮಾಡ್ತಾ ಇದ್ಲು. ಸೊ ಇನ್ನೊಂದು ವಿಷ್ಣು ಇನ್ನೊಂದು ಫ್ರೆಂಡ್ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದ. ಸೊ ಅವರು ಬರ್ಲಿ ಅಂತ. ಅಮ್ಮ ಯಶಸ್ ಬಂದ. ಸೊ ಎಲ್ಲ ಸೇರಾಯ್ತು, ಎಲ್ಲ ಫ್ರೆಂಡ್ಸ್ ಬಂದಾಯ್ತು. ಓಕೆ ಕಟ್ ಮಾಡಕ್ಕೆ ಟೈಮ್ ಆಯ್ತು ಬರಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ಸಕ್ಕೆ ಎಲ್ಲ ರೆಡಿ ಆಗಿದ್ವಿ. ಕೃಷ್ಣ ಕಟಿಂಗ್ ಎಲ್ಲ ಮುಗೀತು. ಕೇಕ್ ಕಟಿಂಗ್ ಎಲ್ಲ ಆದ್ಮೇಲೆ ಸೊ ವಿಷ್ಣು ಎಲ್ಲರಿಗೂ ಫ್ಯಾಮಿಲೀಸ್ಗೆಲ್ಲ ಫ್ರೆಂಡ್ಸ್ಗೆಲ್ಲ ಕೇಕ್ ತಿನ್ಸೋದು ಎಲ್ಲ ಮಾಡ್ತಾ ಇದ್ರು. ಡ್ಯಾಡಿ ಜೊತೆನೂ ಕೇಕ್ ತಿಂತಾ ಇದ್ದ. ಸೊ ಎಲ್ಲ ಆಗಿ ಕೇಕ್ ಎಲ್ಲ ತಿಂದಾದ್ಮೇಲೆ ಅವ್ರ ತಾತಂಗೂ ಸ್ವಲ್ಪ ಹೋಗಿ ಕೇಕ್ ಕೊಡ್ತಾ ಇದ್ದ. ಸೊ ದೊಡ್ಡಮ್ಮನ ಜೊತೆನೂ ಸ್ವಲ್ಪ ಕೇಕ್ ಎಲ್ಲ ತಿನ್ಕೊಂಡು ಫುಲ್ ಹ್ಯಾಪಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ನ ಎಂಜಾಯ್ ಮಾಡ್ತಾ ಇದ್ದ. ಇದಾದ್ಮೇಲೆ ನಾನು ಸ್ವಲ್ಪ ವಿಷ್ಣುವಿಗೆ ಕೇಕ್ ತಿನ್ನಿಸ್ದೆ. ತಡ್ರಿ 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 ಥ್ಯಾಂಕ್ ಯು. ನಮ್ಮ ವಿಷ್ಣುಗೆ ಫ್ರೆಂಡ್ಸ್ ಕಡೆಯಿಂದ ಸ್ವಲ್ಪ ಗಿಫ್ಟ್ಗಳು ಸ್ವಲ್ಪ ಜೋರಾಗಿ ಬರ್ತಾ ಇತ್ತು. ಸ್ವಲ್ಪ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ರೋಡ್ ಮೇಟ್ಸ್ ಫ್ರೆಂಡ್ಸ್ಗಳಾಗಿರ್ಬೋದು, ಹಾಗೆ ಟ್ಯೂಷನಿಗೆ ಬರ್ತಿರೋಂಥ ಫ್ರೆಂಡ್ಸ್ಗಳಿಂದ ಹಿಡಿದು ಎಲ್ಲರಿಂದಲೂ ಸ್ವಲ್ಪ ಗಿಫ್ಟ್ಗಳು ಬರ್ತಾ ಇತ್ತು. ಸೊ ಎಲ್ಲರ ಜೊತೆನೂ ಗಿಫ್ಟ್ ಇಸ್ಕೊಂಡು ಜೊತೆಗೆ ಗ್ರೂಪ್ ಫೋಟೋನ ತೆಗೆಸ್ಕೊತಾ ಇದ್ದ. ಅವನಿಗೂ ಸ್ವಲ್ಪ ಎಲ್ಲ ಖುಷಿ ಆಗಿತ್ತು ಅಷ್ಟು ಜನ ಒಟ್ಟಿಗೆ ಫ್ರೆಂಡ್ಸ್ ಬಂದಿರೋದೆಲ್ಲ ನೋಡಿ. ಮಕ್ಳುಗಳಿಗೆ ಏನೇ ಆದ್ರೆ ಈ ತರ ಒಂದು ಸೆಲೆಬ್ರೇಷನ್ಸ್ ಅಂದ್ರೆ ಒಂದು ಬರ್ತ್ಡೇ ಇವೆಂಟ್ಸ್ ಅಂದ್ರೆ ಏನೋ ಒಂಥರ ಒಂದು ಖುಷಿ ಇರುತ್ತೆ. ಜೊತೆಗೆ ಎಲ್ಲ ಫ್ರೆಂಡ್ಸ್ಗಳು ಒಟ್ಟಿಗೆ ಬರ್ತಾರೆ ಅನ್ನೋದೊಂದು ಇದಿರುತ್ತೆ. ಸೊ ಅವ್ರದ್ದು ಹಾಗೆ ತರನೇ ವಿಷ್ಣುಗೆ ಎಲ್ಲ ಸ್ವಲ್ಪ ಖುಷಿ, ಎಲ್ಲರ ಜೊತೆನೂ ಒಂದು ಫೋಟೋ ತೆಗೆಸ್ಕೊಂಡು ಎಲ್ಲರ ಜೊತೆ ಎಂಜಾಯ್ ಮಾಡ್ತಾ ಇದ್ದ. ಎಲ್ಲ ಆದ್ಮೇಲೆ ನಾವು ನಮ್ಮ ಫ್ಯಾಮಿಲಿ, ನಮ್ಮಮ್ಮ, ನಮ್ಮ ವೈಫು, ನಮ್ಮ ಪಾಪು ಜೊತೆ ಒಂದು ಗ್ರೂಪ್ ಫೋಟೋನು ಹೋದ್ವಿ. ಎಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಒಂದ್ ಜೊತೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು. ಸೊ ಎಲ್ಲ ಮುಗ್ದಾದ್ಮೇಲೆ ವಿಷ್ಣು ಫ್ರೆಂಡ್ಸ್ ಎಲ್ಲ ಕೇಕ್ ಎಲ್ಲ ತಗೊಂಡು ಹೋದ್ರು. ಸೊ ಅದೆಲ್ಲ ಆದ್ಮೇಲೆ ವಿಷ್ಣುಗೆ ಏನ್ ಗಿಫ್ಟ್ ಬಂದಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸೊ ಎಲ್ಲ ಒಂದೊಂದಾಗೆ ಓಪನ್ ಮಾಡಿ ತೆಗೆದು ನೋಡ್ತಾ ಇದ್ದ. ಸೊ ಇಲ್ಲಿಂದ ಬರ್ತ್ಡೇ ಮುಗಿಸ್ಕೊಂಡು ನಾವೆಲ್ಲ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.